ವಿಧಾನಸಭೆಯಲ್ಲಿ ಕಾವೇರಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ. ಅನ್ನಭಾಗ್ಯ ಯೋಜನೆಯ ಬಗ್ಗೆಯೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಬಜೆಟ್ ಅಧಿವೇಶನದ 2ನೇ ದಿನದ ಕಲಾಪಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳು, ಅದರಲ್ಲೂ ಅನ್ನಭಾಗ್ಯ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಕೊಡ್ತಾ ಇರುವ ಅಕ್ಕಿಗೆ ರಾಜ್ಯ ಸರ್ಕಾರ ಚೀಲ ಕೊಟ್ಟಿದೆ. ಕೊಡುತ್ತಿರುವ 5 kg ಅಕ್ಕಿಯನ್ನು ಮೋದಿಯೇ ಕೊಟ್ಟಿದ್ದಾರೆ ಅಂತ ಬಿಜೆಪಿ ವಾದ ಮಾಡ್ತಾ ಇದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅಂತ ಹೇಳಿ ಕಾಂಗ್ರೆಸ್ ವಾದವನ್ನು ಮಾಡ್ತಾ ಇದೆ. ಆಹಾರ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಮೋದಿ ಕೈ ಎತ್ತಿದ್ದಾರೆ ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. ನಾವು ಕೇಳಿದ್ದಕ್ಕೆ ಅಕ್ಕಿ ಇಲ್ಲ ಅಂದರೆ ಈಗ 29 ರೂಪಾಯಿಗೆ ನೀವೇ ಮಾರ್ತಾ ಇದ್ದೀರಾ. KSRTC ಬಸ್ ಹತ್ತಿ ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರೇ ಹೇಳ್ತಾರೆ. ಬಸ್ ಹತ್ತಿದರೆ ಸಾಕು, ಮಹಿಳೆಯರೇ ಹೇಳ್ತಾರೆ. ಬಿಜೆಪಿಯ ವಿರುದ್ಧ ಮುಗಿಬಿದ್ದಿದ್ದಾರೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ. ಮನಮೋಹನ್ ಸಿಂಗ್ ಮಾಡೋ ಮೊದಲು ಬರ್ತಾವೆ, ಇನ್ನು 5 kg ಕೊಡ್ತೀವಿ, ಅದನ್ನ ಕೊಡಿ ಅಂತ ನಾವು ಕೇಳಿದ್ದು. ಇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೆಟ್ರ್ ಬರ್ದು ಕೊನೆಗೆ ಹೆಸರು ಬರುತ್ತೆ ಅಂತ ಕದ್ದೋತಿ ಅಂತಿರಲ್ಲ. ನಾವೇನು ಭಾರತ ಮಾತೆ ಮಕ್ಕಳಲ್ವ ಹಂಗಾರೆ? ಅಲ್ಲ, ಭಾರತ ಮಾತೆ ಮಕ್ಕಳಲ್ವೇನ್ರಿ ನಾವು? 10 kg ಅಂತ ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರೋ 5 kg ಅಲ್ಲ 10 kg ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿದೆ? 1 kg ಕೊಡ್ತಾ ಇಲ್ಲ. ಅರವಿಂದ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರು, ನಿಮ್ ಸರ್ಕಾರ ಅಲ್ಲ. ಮುಂದುವರ್ಸ್ಕೊಂಡು ಇಂಪ್ಲಿಮೆಂಟ್ ಡೆಪ್ಯೂಟಿ ಸ್ಪೀಕರ್ ಹಾಕಿ ಮುಂದುವರ್ಸಕತ್ತೀರ ಅಷ್ಟೇ. ನಾವು ಈ ದೇಶದ ಪಾಲ್ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ? 34 ರೂಪಾಯಿ ಕೊಡ್ತೀವಿ, ನಮ್ಗೆ ಅಕ್ಕಿ ಕುಡಿಯೋದ್ರೆ ನೀವು ಕೊಡಲ್ಲ. 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರೆಸಿದ್ರಿ. ಈಗ 29 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ, ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು. ನರೇಂದ್ರ ಸ್ವಾಮಿ ಅವರು, ನೀವು ನಾವು ಅಂತಿದ್ದೀವಿ, ನಿಮಗೆ ದುಡ್ಡು ಕೊಡ್ತೀವಿ. KSRTC ಬಸ್ ಹತ್ತನ ಆ ಮಹಿಳೆಯರ ಹತ್ರ ನಾವು ಮಾತಾಡೋಣ, ಈ ಯೋಜನೆ ಸರಿಯಾ ತಪ್ಪು ಅಂತ, ಅಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ.